ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಏನು ಇತ್ತೀಚೆಗೆ ನಮ್ಮ ಗೌರವಾನ್ವಿತ ನಮ್ಮ ಮಾಜಿ ಶಾಸಕರು ನಾಗೇಶ್ ಸಾಹೇಬರು ಪ್ರೆಸ್ ಮೀಟ್ ಮಾಡಿರೋ ವಿಚಾರದಲ್ಲಿ ಅಭಿವೃದ್ಧಿ ವಿವರ ಬಿಡುಗಡೆಗೆ ಸಿದ್ಧ. ಶಾಸಕ ವಿ ಸಮೃದ್ಧಿ ಮಂಜುನಾಥ್ ಹೇಳಿಕೆಗೆ ಮಾಜಿ ಸಚಿವ ಎಚ್ ನಾಗೇಶ್ ಸವಾಲ್. ಇದು ನಾವು ಈ ನಗರದಲ್ಲಿ ಈ ಸಮಸ್ಯೆಯನ್ನು ಏನು ಇಲ್ಲಿ ಮಾತಾಡಿದಿರಿ ಸಾಹೇಬರು, ನೀವು ಇದನ್ನು ಸುಮಾರು ನೋಡ್ತಾ ಇದ್ದೀವಿ. ಸೋಮೇಶ್ಪಾಳ್ಯ ಕೆರೆ ಮತ್ತು ಪಾರ್ಕ್ ವಿಷಯದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ವಿವಾದ ಏರ್ಪಟ್ಟಿದೆ. ಈ ವಿಷಯದ ಬಗ್ಗೆ ಗೌರವಾನ್ವಿತ ನಮ್ಮ ಹಾಲಿ ಶಾಸಕರು ಸಮೃದ್ಧಿ ಮಂಜಣ್ಣವರು ಇತ್ತೀಚೆಗೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದಾರಂತ. ಅದರಲ್ಲಿ ಅವರು ಏನೋ ಹಗರಣ ಆಗಿದೆ, ಒಂದು 7 ಕೋಟಿ ರೂಪಾಯಿ ಹಗರಣ ಆಗಿದೆ ಈ ಪಾರ್ಕು ಮತ್ತು ಕೆರೆ ವಿಷಯದಲ್ಲಿ. ಇದನ್ನೆಲ್ಲ ಸಂಪೂರ್ಣವಾಗಿ ನಾನು ದಾಖಲೆಗಳ ಸಮೇತ ಸಾಬೀತುಪಡಿಸ್ಬೇಕಂದ್ರೆ ನನಗೆ ಇನ್ನೂ ದಾಖಲೆಗಳು ಸಿಗಬೇಕು. ಆ ಕೆಲಸದಲ್ಲಿ ಇದ್ದೀನಿ. ಅವೆಲ್ಲ ಸಂಪೂರ್ಣ ವಿವರ ಬಂದ ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಮ್ಮ ನಿಕಟಪೂರ್ವ ಹಾಲಿ ನಮ್ಮ ಶಾಸಕರು ಹೇಳಿರೋ ವಿಷಯದಲ್ಲಿ ನಮ್ಮ ನಾಗೇಶ್ ಸಾಹೇಬರು ಇವತ್ತು ಪ್ರೆಸ್ ಮೀಟ್ ಕೊಟ್ಟಿರೋಂಥದ್ದು ನೋಡಿ. ನಿಮ್ಮ ಕಾಲಘಟ್ಟದಲ್ಲಿ ನೀವು ಒಳ್ಳೆಯ ಅದೃಷ್ಟವಂತರು ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಿಮಗೆ ಕಾಂಗ್ರೆಸ್ಸಲ್ಲಿ ಬಿಫಾರಮ್ಮು ಸಿಗಲಿಲ್ಲ, ಇಂಡಿಪೆಂಡೆಂಟಾಗಿ ಗೆದ್ರಿ. ಆದರೆ ಅದು ಸಂಪೂರ್ಣ ಕಾಂಗ್ರೆಸ್ ಬೆಂಬಲಿತ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ನೀವು ಗೆದ್ದ ಮೇಲೆ ನಿಮಗೆ ಸಿಕ್ಕಿದ್ದು BJP ಸರ್ಕಾರದ ಸಂಪೂರ್ಣ ಬೆಂಬಲ. ಏನೋ ಅವತ್ತು BJP ಸರ್ಕಾರ ಇವತ್ತು ಮೀಸಲ ಕ್ಷೇತ್ರ ಆಗಿರ್ತಕ್ಕಂಥ ಮುಳುಬಾಗಲ್ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ಕೋಟಿ ಹಣ ಬಿಡುಗಡೆ ಮಾಡಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ, ನೀವು ಮಾಡಿಸ್ಕೊಂಡು ಬಂದಿದ್ದೀರಿ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಕಾನ್ಸ್ಟಿಟ್ಯೂನ್ಸಿಗೆ ಏನು ಕೊಟ್ಟಿದೆ? ಇವತ್ತು ಸಮೃದ್ಧಿ ಮಂಜಣ್ಣವರು ಏನೋ ಅವ್ರ ಕೈಲಾದಷ್ಟು ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟು ಬಂದಿದೆಯೋ ಎಷ್ಟು ಹೋಗಿದೆಯೋ ನಮಗೆ ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ಆಗ BJP ಸರ್ಕಾರ ಇದ್ದಾಗ ಸುಮಾರು ಕೋಟಿಗಳ ಹಣ ನೀವು ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಳ್ಳೆಯ ಅವಕಾಶ ಸಿಕ್ತು. ಆವಾಗ ಈ ಕಾನ್ಸ್ಟಿಟ್ಯೂನ್ಸಿನ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದೀರಿ. ಒಳ್ಳೆಯ ರಸ್ತೆಗಳ ನಿರ್ಮಾಣ, ಐಮಾಕ್ಸ್ ಲೈಟ್ಗಳು, ಪಾರ್ಕ್ಗಳು, ಉದ್ಯಾನವನಗಳು ಮತ್ತು ದೇವಾಲಯದ ಸುತ್ತಮುತ್ತಲು ಅನೇಕ ರಸ್ತೆಗಳ ಅಭಿವೃದ್ಧಿ ಇವೆಲ್ಲ ಮಾಡಿದ್ದೀರಿ, ಎರಡು ಮಾತಿಲ್ಲ. ಆದರೆ ಇವತ್ತು ನೀವು ಹೇಳಿರೋ ಪ್ರಕಾರ ಏನು ಆ ಸೋಮೇಶ್ಪಾಳ್ಯ ಕೆರೆ ಮತ್ತು ಆ ಪಾರ್ಕ್ ಬಿಡುಗಡೆ ಆಗಿರೋ ಹಣ ಏನೋ ಅಲ್ಲಿ ಒಳ್ಳೆ ಬೋಟಿಂಗ್ ನಿರ್ಮಾಣ ಆಗಬೇಕು, ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು, ಒಳ್ಳೆ ಹಿರಿಯೂರು ಮಕ್ಕಳು ಆಟ ಆಡುವಂಥ ಒಂದು ಒಳ್ಳೆ ಉದ್ಯಾನವನ ಆಗಬೇಕು, ಇನ್ನು ಒಳ್ಳೆ CC ಕ್ಯಾಮ್ರಾಗಳು ಹಾಕಿಸಿ ಇಡೀ ನಗರದಲ್ಲೇ ಇಡೀ ಮುಳುಬಾಲಲ್ಲಿ ಎತ್ತೋರಿಸುವಂಥ ಒಂದು ಸುಪ್ರಸಿದ್ಧ ಒಂದು ಉದ್ಯಾನವನ ನಿರ್ಮಾಣ ಮಾಡ್ತೀನಿ ಅಂತ ಇನಾಗ್ರೇಷನ್ ಕಾಲಕ್ಕೆ ನೀವು ಹೇಳಿದ್ದೀರಿ. ಏನು ನೀವು ಹೇಳಿರೋ ರೀತಿಯೇ ಅದನ್ನು ಆ ರೀತಿಯೇ ಮಾಡಿದ್ದಿದ್ರೆ ತುಂಬ ಸಂತೋಷ. ಆದರೆ ಹಣ ಬಿಡುಗಡೆ ಮಾಡಿಸಿದ್ದೀವಿ, ಅದು ಆ ದಿಕ್ಕಲ್ಲಿ ಕೆಲಸ ಆಗಿದೆ ಅಂತ ಹೇಳ್ತೀರಿ. ಆದರೆ ಇವತ್ತು ಬಂದು ನೋಡಿ, ನಾವೆಲ್ಲ ಯಾಕೆ ಇವತ್ತು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಬಂದಿರೋ ಗತಿ ಅದ್ರ ನಾಯಿ ಪಾಡು. ಈ ಮುಳುಬಾಗಿಲಲ್ಲಿ ಎಲ್ಲಿ ಕೂಡ ಅಷ್ಟೊಂದು ಗೊಬ್ಬು ಹಿಡಿದಿರ್ತಕ್ಕಂಥ ಜಾಗ ನಾವು ನೋಡೋಕ್ಕಾಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಕಾಲದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ನಾವು ಹೇಳಲ್ಲ, ಅಭಿವೃದ್ಧಿ ಆಗಿದೆ. ಆದರೆ ಸಮೃದ್ಧಿ ಮಂಜು ಕೂಡ ಅದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ. ಅವರು ಕೂಡ ಏನೋ ಮುಂದೆ ನೋಡೋಣ ಏನೊಂದು ಮಾಡೋಣ ಅಂತ ಇದ್ದೋಗಿದ್ರು. ಆದರೆ ನಾವು ಹೋರಾಟಗಾರರು, ರೈತಪರ ಹೋರಾಟಗಾರರು, ಜನಪರ ಹೋರಾಟಗಾರರು ಮತ್ತು ಅನೇಕ ಸ್ಥಳೀಯವಾಗಿ ಸಾಮಾಜಿಕ ಹೋರಾಟಗಾರರು ನಾವೆಲ್ಲರೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದು ನಿಜ. ನೋಡಿ, ಈ ಕೆರೆ ಈ ರೀತಿ ಇದೆ, ಇದು ಪಾರ್ಕ್ ಈ ರೀತಿ ಇದೆ, ಇದೊಂದು ದೊಡ್ಡ ಏನೋ ಹಗರಣ ಏನೇನೋ ನಡೆಯಬಾರ್ದೆಲ್ಲ ನಡೀತಾ ಇದೆ. ಆ ಕೆರೆ ವಾಸನೆ ಅಂತೂ ಭಯಂಕರವಾಗಿ ಹೊಡಿತಾ ಇದೆ. ಇದು ಯಾಕಿದೆ, ಇಷ್ಟು ಹಣ ಬಿಡುಗಡೆ ಆಯ್ತಲ್ಲ, ಇದನ್ನು ಯಾಕೆ ಈ ರೀತಿ ಇಟ್ಬಿಟ್ಟಿದ್ದಾರೆ ಅಂತ ನಾವು ಪ್ರಸ್ತಾಪ ಮಾಡಿದ್ದು ನಿಜ. ಆದರೆ ಇದ್ರ ಬಗ್ಗೆ ನೀವು ಒಬ್ಬರ ಮೇಲೆ ಒಬ್ಬರು ಮಾತಾಡ್ಕೊಳ್ತಾ ಇದ್ದೀರ ಹೊರತು ದಯವಿಟ್ಟು ಅವೆಲ್ಲ ಬಿಟ್ಟು ಒಳ್ಳೆ ಅಭಿವೃದ್ಧಿ ಆಗೋದಕ್ಕೆ ಇದಕ್ಕೆಲ್ಲ ಕೆಲಸ ಮಾಡಬೇಕು. ನಾಗೇಶ್ ಸಾಹೇಬರು, ನೀವು ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟಿದ್ದು ನಿಜ. ನಿಮಗೆ ಒಳ್ಳೆ ಸರ್ಕಾರ ಕೈಗೆ ಸಿಕ್ತು. BJP ಸರ್ಕಾರದಲ್ಲಿ ನೀವು ಅನೇಕ ರೀತಿಯ ಅಭಿವೃದ್ಧಿಗೆ ಒಳ್ಳೆಯ ಅವಕಾಶ ಸಿಕ್ಕಿದ್ದಕ್ಕೆ ನೀವು ಮಾಡಿದ್ದೀರಿ. ಆದರೆ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದಿದ್ರೆ ತುಂಬ ಒಳ್ಳೆಯದಾಗ್ತಾಯಿತ್ತು. ನೀವು ಕಾನ್ಸ್ಟಿಟ್ಯೂನ್ಸಿ ಬಿಟ್ಟೋಗಿದ್ದು ಕೂಡ ಒಂದು ನೋವಿನ ವಿಚಾರ. ಅದು ನಿಮ್ಮ ವೈಯಕ್ತಿಕ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಸಮೃದ್ಧಿ ಮಂಜಣ್ಣವರು ಕೂಡ ಇವತ್ತು ಪಾಪ ಅವರಿಗೆ ಸರ್ಕಾರದಲ್ಲಿ ಹಣ ಬಿಡುಗಡೆ ಆಗದೇ ಇದ್ದರೂ ಕೂಡ ಇವತ್ತು ಅವರು ಕೂಡ ತುಂಬ ಪರದಾಡ್ತಾ ಇದ್ದಾರೆ. ಅವ್ರ ಕೈನಲ್ಲೋ ಅಥವಾ ಅವರು ವ್ಯಕ್ತಿಗತವಾಗೋ ಹಣ ಹಾಕಿ ರಸ್ತೆಗಳು ಅದು ಇದು ಮಾಡಿ ಏನೋ ಒಂದು ಅಭಿವೃದ್ಧಿ ಮಾಡಬೇಕು, ಏನೋ ರಾಜಕಾರಣದಲ್ಲಿ ನಾನು ಏನಾದರೂ ಒಂದು ಮಾಡಿ ಈ ಒಂದು ಚರಿತ್ರೆ ಉಳಿಸ್ಕೋಬೇಕು ಮುಳುಬಾಲ್ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ಕೂಡ ಸಮಂಜಸವಾಗೇ ಇದೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಇಂಥ ಒಂದು ವಾತಾವರಣವನ್ನು ತಿಳಿಗೊಳಿಸ್ಕೊಂಡು
ಈಗ ನಾವು ಪತ್ರಿಕೆಯಲ್ಲಿ ನೋಡೋ ರೀತಿಯಲ್ಲಿ ಸುಂದರ ಕೆರೆ ನಿರ್ಮಾಣ ಯೋಜನೆ ಅಡಿಯಲ್ಲಿ 680 ಕೋಟಿ 695 ಕೋಟಿ ಹಣ ಬಿಡುಗಡೆ ಮಾಡಿ ಅದರಲ್ಲಿ ಮುಳುಬಾಗಿಲಿನ ಸೋಮೇಶ್ವರ ಕೆರೆ ಮತ್ತು ಪಾರ್ಕನ್ನು ಸೇರಿಸಿರ್ತಕ್ಕಂಥದ್ದು ನಾಗೇಶ್ವರ ಸಾಹೇಬರು ಹೇಳಿರೋದು ನಾವು ಕೇಳಿದ್ವಿ. ಆದರೆ ಇವತ್ತು ಆ ಕೆರೆಯನ್ನು ಆ ದಿಕ್ಕಲ್ಲಿ ಆ ರೀತಿ ನಿರ್ಮಾಣ ಆಗಿದೆಯಾ, ಯಾಕಾಗಲಿಲ್ಲ? ಅದಕ್ಕೆ ಆಗಿರ್ತಕ್ಕಂಥ ಏನು ಅಡ್ಡ ಆತಂಕ ಏನು, ಯಾರು ತಡೆ ಮಾಡಿದ್ರು ಇದರಲ್ಲಿ ಯಾರು ಒಂದು ಕಾಂಟ್ರಾಕ್ಟ್ರು ಅವರ ಒಂದು ಕೈವಾಡನ ಇದು ದುರುಪಯೋಗ ಯಾವ ರೀತಿ ಆಯಿತು? ಇದು ಮೊದಲು ಜನರಿಗೆ ಹೇಳ್ಬೇಕು. ನೀವು ಎಲ್ಲಿ ಹಣ ದುರುಪಯೋಗ ಆಗಿದೆ ಅಂತ ಹೇಳಬೇಕು. ಅದು ಬಿಟ್ಟು ನೀವು ಒಬ್ಬರ ಮೇಲೆ ಒಬ್ಬರು ಏನು ಕೆಸರಿಸ್ಕೊಳ್ಳೋ ಅಂಥ ರಾಜಕಾರಣಕ್ಕೆ ಹೋಗೋದು ಬೇಡ. ಇಲ್ಲಿ ಸಮಂಜಸವಾಗಿ ಬೇಕಾಗಿರೋದು ಒಂದು ವಿಷಯ, ಈ ತಾಲೂಕಿನಲ್ಲಿ ಈ ನಗರದಲ್ಲಿ ಏನು ಬಿಡುಗಡೆ ಆಗಿದೆ ಆ ಹಣ ಯಾಕೆ ಅದು ಅಲ್ಲಿ ಖರ್ಚಾಗಲಿಲ್ಲ, ಅಲ್ಲಿ ಟೆಂಡರ್ದಾರ ಯಾರು, ಹರಾಜುದಾರ ಯಾರು, ಅದನ್ನು ಯಾಕೆ ಅವ್ರು ಮಾಡಲಿಲ್ಲ, ಮತ್ತು ಅವ್ರನ್ನ ಕೈಯಿಂದ ಯಾವ ರೀತಿ ಮಾಡಿಸ್ಬೇಕು ಅನ್ನೋದು ನಮಗೆ ಮುಖ್ಯ ಇಲ್ಲಿ. ಯಾಕಂತ ಹೇಳಿದ್ರೆ ಇವತ್ತು ಆ ಕೆರೆ ಬಂದಿರೋ ದುಸ್ಥಿತಿ ಮತ್ತು ಆ ಪಾರ್ಕ್ ಬಂದಿರೋ ದುಸ್ಥಿತಿ ಇಡೀ ನಮ್ಮ ತಾಲೂಕಿನಲ್ಲೇ ದೊಡ್ಡ ಇಶ್ಯೂ ಆಗೋಗ್ಬಿಟ್ಟಿದೆ. ನೀವು ಇನಾಗ್ರೇಷನ್ ಮಾಡೋ ಕಾಲ ಕೇಳಿದ್ದು ಬೇರೆ, ಅಲ್ಲಿ ಆಗಿರೋದೇ ಬೇರೆ. ಇವೆಲ್ಲ ಕೂಡ ಏನು ಇವತ್ತು KC ವ್ಯಾಲಿ ನೀರು ಈ ರಾಜ್ಯದಲ್ಲಿ ಈ ಕೋಲಾರ ಜಿಲ್ಲೆಯಲ್ಲಿ ತಂದು ಇಡೀ ಗೊಬ್ಬಿಡಿಸ್ಬಿಟ್ರು. ಏನು ಕೊಡಬೇಕು ಆ ನೀರು ಕೊಡಲಿಲ್ಲ. 2ನೇ ಹಂತದ ಶುದ್ಧೀಕರಣ ಆಗಿಲ್ಲ, 3ನೇ ಹಂತದ ಶುದ್ಧೀಕರಣ ಆಗಿಲ್ಲ. ಗೊಬ್ಬರ ನೀರು ತಂದು ತುಂಬಿಸ್ಬಿಟ್ಟು ಇವತ್ತು ನಾವೆಲ್ಲ ಪಾಯ್ಸನ್ ತಿನ್ನೋ ರೀತಿಯಲ್ಲಿ ಆಗೋಗಿದೆ. ನಾವು ಏನು ಆಹಾರ ತಿಂದರೂ ಕೂಡ ಪಾಯ್ಸನ್ ಆಗೋಗಿದೆ. ಇದನ್ನೆಲ್ಲ ಕೇಳಬೇಕಾಗ್ತದೆ. ಇದನ್ನೆಲ್ಲ ನೀವು ಯಾಕೆ ಎಚ್ಚರಿಕೆಯಿಂದ ಮಾಡೋಕ್ಕಾಗಲಿಲ್ವಾ? ಇದನ್ನೆಲ್ಲ ಸಾರ್ವಜನಿಕರಿಗೆ ಆಗ್ತಾ ಇರತಕ್ಕಂಥ ಒಂದು ದೊಡ್ಡ ದ್ರೋಹ ಅಲ್ವಾ ಇದು? ಈ ಭಾಗದ ರೈತರಿಗೆ ಮಾಡಿರೋಂಥ ದೊಡ್ಡ ದ್ರೋಹ ಅಲ್ವಾ ಇದು? ಇವೆಲ್ಲ ಕೂಡ ನೀವು ಚರ್ಚೆ ಆಗಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಏನಾಗಿದೆ ಮತ್ತು BJP ಸರ್ಕಾರದಲ್ಲಿ ಏನಾಗಿತ್ತು ಇದನ್ನು ಕೂಡ ಜನ ತುಲನೆ ಮಾಡ್ತಾರೆ, ಒಂದಕ್ಕೊಂದು ನೋಡ್ತಾರೆ. ಆವತ್ತು ನಾಗೇಶ್ ಅವರು ಆ BJP ಸರ್ಕಾರದಲ್ಲಿ ಎಷ್ಟು ಹಣ ಬಿಡುಗಡೆ ಮಾಡ್ಕೊಂಬಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣಕರ್ತರಾದರು. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಬಿಡುಗಡೆ ಮಾಡ್ತಾ ಇದೆ, ಏನು ಕೊಟ್ಟಿದೆ? ಇವತ್ತು ಸಮೃದ್ಧಿ ಮಂಜು ಅವರು ಎಷ್ಟು ಹಣ ತಗೊಂಬಂದು ಇಲ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಖರ್ಚು ಮಾಡೋಕ್ಕಾಗ್ತಾ ಇದೆ. ಅವರು ನಿಜವಾಗಿ ಕೂಡ ಅವ್ರ ನೋವನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅವ್ರು ಹೋದ ಕಡೆ ಇದೇ ನೋವು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯೆಲ್ಲ ನೀವು ಒಬ್ಬರ ಮೇಲೆ ಒಬ್ಬರು ಕೆಸರು ಎರಚಿಕೊಂಡು ಮಾತಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಏನು ರಾಜಕೀಯವಾಗಿ ನೀವು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನೀವು ಹೇಳೋದು, ಏನೋ ಇಲ್ಲ ಅಂದರೆ ನಾನು ಈ ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ ನೀವು ಹೇಳೋದು, ಅವ್ರ ಮೇಲೆ ಸವಾಲು ಹಾಕೋದು, ಇವೆಲ್ಲ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಅಭಿವೃದ್ಧಿ. ನಮ್ಗೆ ಬೇಕಾಗಿರೋದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಂದು ಅಭಿವೃದ್ಧಿಗೋಸ್ಕರ. ಏನು ಆ ಕೆರೆ ಮತ್ತು ಆ ಪಾರ್ಕನ್ನು ಮೊದಲು ಉದ್ಧಾರ ಆಗಬೇಕು, ಅದು ಸುಂದರವಾಗಿ ನಿರ್ಮಾಣ ಆಗಬೇಕು. ನೀವು ಹೇಳೋ ರೀತಿ ನಿರ್ಮಾಣ ಆಗೋದಕ್ಕೆ ಏನು ಮಾಡಬೇಕು ಅದನ್ನು ಮಾತಾಡಿ. ಸರ್ಕಾರದ ಮುಂದೆ ಅದಕ್ಕೋಸ್ಕರ ಹೋರಾಟ ಮಾಡಿ. ನೀವು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದರು, ನನಗೆ ಜವಾಬ್ದಾರಿ ಇದೆ ಅಂತ ಹೇಳ್ತೀರಿ. ಇವತ್ತು ನೀವು ತಪ್ಪು ಏನು ಮಿಂಚೋಗಿದ್ದಿಲ್ಲ, ಈಗೂ ಆ ಕೆಲಸ ಮಾಡಿ. ತಪ್ಪೇನಿದೆ? ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಮ್ಗೆ ಒಳ್ಳೆಯ ಹೆಸರಿದೆ, ಇವತ್ತು ಆ ಕೆಲಸ ಮಾಡಿ ತೋರಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು.